ಹಾಯ್ ಸ್ನೇಹಿತರೆ, ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಏನು ಸ್ಪೆಷಲ್ ಮಾಡಿದ್ದೇನೆ ಅಂತ ನೀವೆಲ್ಲ ಆಧಾರದಿಂದ ಕಾಯ್ತಾ ಇದ್ದೀರಾ. ಸೊ ಮಕ್ಕಳಿಗೆ ಇಷ್ಟವಾಗುವ ಸ್ಪೆಷಲ್ ಆಗಿರುವ ರೆಸಿಪಿ ಪಾಲಕ್ ಆಲೂ ಪಿನ್ವೀಲ್ಸ್ ಮಾಡಿದ್ದೇನೆ. ಸ್ವಲ್ಪ ಡೀಪ್ ಫ್ರೈ ಮಾಡಿ ಮಾಡುವಂತಹ ಒಂದು ಸಂಜೆಯ ತಿಂಡಿ ಇದು. ಮಕ್ಕಳಿಗಂತೂ ಇಷ್ಟ ಆಗ್ತದೆ. ಅದು ಅಲ್ಲದೆ ಲೈಟಾಗಿರ್ತದೆ, ಎಣ್ಣೆ ಎಳ್ಕೊಳ್ಳೋದಿಲ್ಲ, ಅದು ಮಾತ್ರ ಗ್ಯಾರಂಟಿ. ಸೊ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬಿಸಿಯಾದ ಪ್ಯಾನಿಗೆ 3 ಗ್ಲಾಸ್ನಷ್ಟು ನೀರು ಹಾಕಿ 1 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಬೇಯಿಸಿಕೊಂಡ ಪಾಲಕ್ ಸೊಪ್ಪು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಆ ನುಣ್ಣಗಾದ ಪೇಸ್ಟನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿ 1 ಬೌಲ್ನಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಹಿಟ್ಟು ಅಥವಾ ನೀರು ಬೇಕು ಅಂತ ಅನಿಸಿದರೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ನೆಡ್ ಮಾಡಿದ ನಂತರ ಚಪಾತಿ ಹಿಟ್ಟಿನ ಹದಕ್ಕೆ ಇದು ರೆಡಿಯಾಗಿದೆ. 10 ನಿಮಿಷ ಇದನ್ನು ಮುಚ್ಚಿಟ್ಕೊಂಡು ಮುಂದಿನ ಪ್ರೊಸೆಸನ್ನು ಮಾಡಿಕೊಳ್ಳುವ. ನಾವು ಬೇಯಿಸಿಟ್ಟಂತಹ ಬಟಾಟೆಯನ್ನು ಒಂದು ಲೋಟದ ಸಹಾಯದಿಂದ ನಾನು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಇದಕ್ಕೆ ಏನು ಹೆಸರಿಟ್ಟಿದ್ದೇನೆಂದರೆ ಆಲೂ ಪಾಲಕ್ ಪಿನ್ವೀಲ್ಸ್ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸುವಾಗ ಉಪ್ಪು ಹಾಕ್ಕೊಳ್ಳಿಲ್ಲ. 1/2 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಸಣ್ಣಗೆ ಚಾಪ್ ಮಾಡಿದಂತಹ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡೆ. 1/2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಂಡು ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಯುನೀಕಾಗಿ ಟ್ರೈ ಮಾಡುವ ಅಂತ ಅನಿಸಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಕ್ಕಳಿಗೆ ಈ ಥರ ಎಲ್ಲ ಸ್ಪೆಷಲ್ ಇದ್ದರೆ, ಕಣ್ಣಿಗೂ ಅಟ್ರ್ಯಾಕ್ಟ್ ಆಗಿದ್ದರೆ ತಿನ್ನಲಿಕ್ಕೆ ಪಟ್ ಅಂತ ತಿಂತಾರೆ. ಏನೇ ನೀವು ಆರೋಗ್ಯಕರವಾದ ರೆಸಿಪಿಯನ್ನು ಮಾಡಿ ತಿಂತಾರೆ. ಒಂದು ಬೌಲಿಗೆ 3 ಟೇಬಲ್ ಸ್ಪೂನ್ನಷ್ಟು 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅರ್ಧದಿಂದ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದರ ಸ್ಲರಿಯನ್ನು ರೆಡಿ ಮಾಡಿಕೊಂಡೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ನಾವು ಮೊದಲೇ ರೆಡಿ ಮಾಡಿಟ್ಟಿದ್ದೇವಲ್ಲ ಹಿಟ್ಟು, ಅದರ 2 ಭಾಗವನ್ನು ಮಾಡಿ 1 ಭಾಗವನ್ನು ಚೆನ್ನಾಗಿ ಉಂಡೆ ಮಾಡಿ ಚಪಾತಿ ಥರ ಇದನ್ನು ಲಟ್ಟಿಸ್ಕೊಳ್ಳುವ. ಒಂದೇ ಥಿಕ್ನೆಸ್ಸಲ್ಲಿ ಇರಲಿ. ಒಣಗಿದ ಹಿಟ್ಟನ್ನು ಗೋಧಿ ಹಿಟ್ಟಾದರೂ ಹಾಕ್ಕೊಳ್ಳಿ, ಮೈದಾ ಹಿಟ್ಟಾದರೂ ಹಾಕ್ಕೊಳ್ಳಿ. ಚೆನ್ನಾಗಿ ಲಟ್ಟಿಸ್ಕೊಳ್ಳುವಂಥದ್ದು. ಎಷ್ಟು ದೊಡ್ಡದಾಗ್ತದೆ ಅಷ್ಟು ದೊಡ್ಡದನ್ನು ಮಾಡ್ಕೊಳ್ಬಹುದು. ಎಸ್ ನೋಡಿ, ಹೀಗೆ ಥಿಕ್ನೆಸ್ ನೋಡಿ ಒಂದೇ ಥರ ಇದೆ ಪೂರ್ತಿಯಾಗಿ. ನಂತರ ನಾವು ಏನು ಬಟಾಟೆಯ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಈ ಚಪಾತಿ ಮೇಲೆ ಒಂದೇ ಸಮನಾಗಿ ಸ್ಪ್ರೆಡ್ ಮಾಡಿಕೊಳ್ಳುವಂಥದ್ದು. ಹೀಗೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೇನೆ. ರೋಲ್ ಮಾಡುವಾಗಲಷ್ಟೇ ನಿಧಾನವಾಗಿ ಮಾಡ್ಕೊಳ್ಳಿ. ಗೋಧಿ ಹಿಟ್ಟಾದ್ರಿಂದ ಏನು ಒಡೆಯುವುದಿಲ್ಲ. ಹೀಗೆ ರೋಲ್ ಮಾಡಿದಂತಹ ಇದನ್ನು ಒಮ್ಮೆ ನೀಟಾಗಿ ಅಲ್ಲೇ ಪ್ರೆಸ್ ಮಾಡಿಕೊಂಡು ಲೈಟಾಗಿ ತಿರುಗಿಕೊಳ್ಳುವ. ಯಾಕಂದರೆ ಎಡ್ಜಸ್ ಎಲ್ಲ ಕರೆಕ್ಟಾಗಿ ಸೀಲ್ ಆಗಲಿ ಅಂತ. ಎಸ್, ನೋಡಿದ್ರಲ್ಲ, ಪರ್ಫೆಕ್ಟ್ ಆಗಿದೆ. ಈಗ ನಂತರ ಇದನ್ನು ನಾವು ಒಂದು ಚೂರಿಯ ಸಹಾಯದಿಂದ ಕಟ್ ಮಾಡಿಕೊಳ್ಳುವ. ಈ ಥರ ಪೂರ್ತಿಯಾಗಿ ಕಟ್ ಮಾಡಿದ ನಂತರ ನೋಡಿ, ಈ ಪೀಸನ್ನು ಕೈಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಫ್ಲ್ಯಾಟ್ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ರೆಡಿ ಮಾಡಿಟ್ಟಂತಹ ಮೈದಾದ ಸ್ಲರಿ ಏನಿದೆ ಅದರಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಆಲ್ರೆಡಿ. ಅದರಲ್ಲಿ ಚೆನ್ನಾಗಿ ಹೊಂಬಣ್ಣಕ್ಕೆ ಬರುವವರೆಗೆ 2 ಬದಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿಕೊಳ್ಳುವ. ಲೋ ಫ್ಲೇಮ್ ಇಟ್ಕೊಳ್ಬೇಡಿ, ಯಾಕಂದರೆ ಎಣ್ಣೆ ಎಳ್ಕೊಳ್ತದೆ. ನಾವು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗರಿ ಗರಿಯಾಗಿ ಕಾಯ್ತದೆ ಇದು. ಸೊ ಯಾವಾಗ ಬೇಕು ಅಂತ ಅನಿಸಿತು, ಸಣ್ಣ ಸಣ್ಣ ಹಸಿವಾಗ್ತಾ ಇದೆ ಅನಿಸಿತು, ಆವಾಗ ಇದನ್ನು ರೆಡಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಟೊಮೆಟೊ ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ. ನೀವು ಟ್ರೈ ಮಾಡ್ತೀರಲ್ಲ ಮನೆಯಲ್ಲಿ, ಮಕ್ಕಳಿಗೆ ಹೇಗಾಯಿತು, ಮನೆ ಮಂದಿಗೆಲ್ಲ ಯಾವ ಥರ ಅನಿಸಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.